ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಥರ್ಡ್ ಸೆಮ್ಮಲ್ಲಿದ್ದೀರಾ, ಅಂದರೆ ಸೆಕೆಂಡ್ BSc ಥರ್ಡ್ ಸೆಮ್ಮಲ್ಲಿದ್ದೀರಾ, SCPನಲ್ಲಿದ್ದೀರಾ ಅಂತಂದರೆ ಒಂದು ಆ್ಯಕ್ಚುಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ 4 ಯೂನಿಟ್ ಇರುತ್ತೆ. 4ನೇ ಯೂನಿಟಲ್ಲಿ 2 ಟಾಪಿಕ್ಸ್ ಬರುತ್ತೆ. ಒಂದು ಆಲ್ಕೋಹಾಲು, ಇನ್ನೊಂದು ಫಿನಾಲ್ಸು. ಆಲ್ಕೋಹಾಲ್ಸ್ ಎಲ್ಲ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಅಲಾಂಗ್ ವಿತ್ ಅ ಕ್ವಶನ್ ಆ್ಯಂಡ್ ಆನ್ಸರ್. ಈಗ ಫಿನಾಲ್ಸು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಫಿನಾಲ್ಸ್ 1 ಅದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ಸಲ್ಲಿ ಏನಿದೆಯಲ್ಲ ಅದಷ್ಟಕ್ಕೆ ಮಾತ್ರ ರಿಸ್ಟ್ರಿಕ್ಟಾಗಿ ನಾನು ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ಕ್ಲಾಸಿಫಿಕೇಷನ್ ಆ್ಯಂಡ್ ನಾಮನ್ಕ್ಲೇಚರ್ ಆಫ್ ಫಿನಾಲ್ ಇದೆ. ಸೊ ಅದನ್ನು ಇವತ್ತು ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫಿನಾಲ್ಸ್ ಅಂದರೆ ಏನು? ಫಿನಾಲ್ಸು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ದೇ ಆರ್ ಆರೋಮ್ಯಾಟಿಕ್ ಕಾಂಪೌಂಡ್ ವಿತ್ ಹೈಡ್ರಾಕ್ಸೈಲ್ ಗ್ರೂಪ್. ಒಂದು ಆರೋಮ್ಯಾಟಿಕ್ ಕಾಂಪೌಂಡ್ ಅಂತಂದರೆ ಬೆನ್ಝೀನ್ ನ್ಯೂಕ್ಲಿಯಸ್ ಇದೆ. ಬೆನ್ಝೀನ್ ನ್ಯೂಕ್ಲಿಯಸ್ಗೆ ಡೈರೆಕ್ಟಾಗಿ ಏನಾದರೂ OH ಅಟ್ಯಾಚ್ ಆಗಿದ್ದರೆ ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ? ಫಿನಾಲ್ಸ್ ಅಂತ ಕರಿತೀವಿ. ದಟ್ಸ್ ಅ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಆಲ್ಕೋಹಾಲ್ ಆ್ಯಂಡ್ ಫಿನಾಲ್. ಆಲ್ಕೋಹಾಲ್ ಏನಾಗುತ್ತೆ, ಅಲ್ಲೂ OH ಗ್ರೂಪ್ ಇರುತ್ತೆ, ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ ಆ್ಯಸ್ ಅ ಫಂಕ್ಷನಲ್ ಗ್ರೂಪ್. ಫಿನಾಲಲ್ಲೂ ಹೈಡ್ರಾಕ್ಸಿಲ್ ಗ್ರೂಪ್ OH ಗ್ರೂಪೇ ಇರುತ್ತೆ ಆ್ಯಸ್ ಅ ಫಂಕ್ಷನಲ್ ಗ್ರೂಪ್. ಡಿಫ್ರೆನ್ಸ್ ಏನು ಅಂತಂದರೆ ಫಿನಾಲ್ಸಲ್ಲಿ ಏನಾಗುತ್ತೆ ಅಂದರೆ ಇಟ್ ಈಸ್ ಅಟ್ಯಾಚ್ಡ್ ಎ ಆರೋಮ್ಯಾಟಿಕ್ ರಿಂಗ್. ನಿಮ್ಮದು OH ಗ್ರೂಪ್ ಏನಿದೆಯಲ್ಲ, ಹೈಡ್ರಾಕ್ಸೈಲ್ ಗ್ರೂಪ್ ಏನಿದೆಯಲ್ಲ, that is attached a phenolic group, that is attached an aromatic ring, that is attached a benzene. ಅಂಥದಕ್ಕೆ ಫಿನಾಲ್ಸ್ ಅಂತ ಕರಿತೀವಿ. ಅದೇ ಹೈಡ್ರಾಕ್ಸೈಲ್ ಗ್ರೂಪು ಆಲಿಫ್ಯಾಟಿಕ್ ಆಲ್ಕೇನ್ಸ್ಗೆ ಅಟ್ಯಾಚ್ ಆಗಿದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ? ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಮಾನೋ ಸಬ್ಸ್ಟಿಟ್ಯೂಟೆಡ್ OH group which is replaced by in an alkane, in a saturated compound ಅಥವಾ ಅನ್ಸ್ಯಾಚುರೇಟೆಡ್ ಕಾಂಪೌಂಡು ಆಗಿರ್ಬೋದು. ಅಂಥದಕ್ಕೆ ಓಪನ್ ಚೈನ್ ಕಾಂಪೌಂಡ್ಗೆ ಏನಾದರೂ ಅಟ್ಯಾಚ್ ಆಗಿದ್ದರೆ OH ಗ್ರೂಪು, ಆವಾಗ ಅದನ್ನು ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಇಫ್ ಇಟ್ಸ್ ಅಟ್ಯಾಚ್ಡ್ ಇನ್ ಆರೋಮ್ಯಾಟಿಕ್ ರಿಂಗ್ ಆವಾಗ ಅದನ್ನು ಫಿನಾಲ್ ಅಂತ ಕರಿತೀವಿ. ಸೊ ಇಲ್ಲಿ ಅದಕ್ಕೆ ಜನರಲ್ ಫಾರ್ಮುಲಾ ಏನಾಗುತ್ತೆ? C6H6O ಆಗುತ್ತೆ. ಕೆಲವೊಂದು ಸಲ ಅದನ್ನು ಕಾರ್ಬೋಲಿಕ್ ಆ್ಯಸಿಡ್ ಅಂತಲೂ ಕರೀತಾರೆ. ಫಿನಾಲ್ನ ವೆರಿ ವೀಕ್ ಆ್ಯಸಿಡ್, ಅದನ್ನು ಕಾರ್ಬೋಲಿಕ್ ಆ್ಯಸಿಡ್ ಅಂತಲೂ ಅವರು ಕರೀತಾರೆ. ಸೊ 2 ಟೈಪ್ ಆಫ್ ಆರೋಮ್ಯಾಟಿಕ್ ಹೈಡ್ರಾಕ್ಸಿಲ್ ಕಾಂಪೌಂಡ್ಸನ್ನು ನಾವು ಕನ್ಸಿಡರ್ ಮಾಡ್ಕೋಬೋದು. ಕ್ಲಾಸಿಫಿಕೇಷನ್ ಅಂತಂದರೆ ನಾನು ಹೇಳಿದೆ ಆರೋಮ್ಯಾಟಿಕ್ ರಿಂಗ್ ಇರಬೇಕು, OH ಗ್ರೂಪ್ ಇರಬೇಕು. ಆರೋಮ್ಯಾಟಿಕ್ ರಿಂಗಿಗೆ ಡೈರೆಕ್ಟಾಗಿ OH ಅಟ್ಯಾಚ್ ಆಗಿದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ? ಫಿನಾಲ್ಸ್ ಅಂತ ಕರಿತೀವಿ. ಆದರೆ ಆರೋಮ್ಯಾಟಿಕ್ ರಿಂಗು ಇರುತ್ತೆ, OH ಗ್ರೂಪ್ ಇರುತ್ತೆ, ಬಟ್ ನಾಟ್ ಡೈರೆಕ್ಟ್ಲಿ ಲಿಂಕ್ಡ್ ಥ್ರೂ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ? ಆರೋಮ್ಯಾಟಿಕ್ ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಸೊ ನನಗೇನು ಹೇಳ್ತಾ ಇದ್ದೀನಿ, ಡೈರೆಕ್ಟಾಗಿ ಬೆನ್ಝೀನ್ಗೆ ಏನಾದರೂ ಅಟ್ಯಾಚ್ ಆಗಿದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ? ಫಿನಾಲ್ಸ್ ಅಂತ ಕರಿತೀವಿ. ಥ್ರೂ ಸೈಡ್ ಚೈನ್ ಇಲ್ಲಿ ಏನಾಗ್ತಿದೆ, ನಿಮ್ಗೆ OH ಗ್ರೂಪ್ ಯಾವುದಕ್ಕೆ ಅಟ್ಯಾಚ್ ಆಗ್ತಿದೆ? CH2 ಗ್ರೂಪ್ ಏನು? ಆಲ್ಕೇನ್ಗೆ ಅಟ್ಯಾಚ್ ಆಗ್ತಾ ಇದ್ದರೆ ಅಂಥದಕ್ಕೆ ನಾವು ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಆದರೆ ಆ CH2 ಗ್ರೂಪ್ ಇಂಟರ್ನ್ ಇಟ್ಸ್ ಅಟ್ಯಾಚ್ಡ್ ಇನ್ ಆರೋಮ್ಯಾಟಿಕ್ ರಿಂಗ್, ಹಂಗಾಗಿ ಅದನ್ನು ನಾವೇನಂತ ಕರಿತೀವಿ? ಆರೋಮ್ಯಾಟಿಕ್ ಆಲ್ಕೋಹಾಲ್ಸ್ ಅಂತ ಕರಿತೀವಿ. ಆರೋಮ್ಯಾಟಿಕ್ ಹೈಡ್ರಾಕ್ಸೈಲ್ ಗ್ರೂಪ್ಗೆ 2 ಥರ ಹೇಳ್ತೀವಿ. ಒಂದಕ್ಕೆ ಫಿನಾಲ್ ಅಂತೀವಿ, ಇನ್ ವಿಚ್ OH ಗ್ರೂಪ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್, ಇನ್ ಅನದರ್ ಕೇಸ್ ಇಟ್ಸ್ ಅಟ್ಯಾಚ್ ಥ್ರೂ ಸೈಡ್ ಚೈನ್. ಅಂಥದಕ್ಕೆ ನಾವೇನಂತ ಕರಿತೀವಿ? ಆರೋಮ್ಯಾಟಿಕ್ ಆಲ್ಕೋಹಾಲ್ಸ್ ಅಂತೀವಿ. ಸೊ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಅಬೌಟ್ ದಿ ಫಿನಾಲ್ ಆ್ಯಂಡ್ ಅನ್ ಆಲ್ಕೋಹಾಲ್. ಆಲ್ಕೋಹಾಲ್ ಅಂದ್ರೇನು? OH group is attached to a carbon which is open chain, which is not an aromatic in nature. ಅಂಥದಕ್ಕೆ ಆಲ್ಕೋಹಾಲ್ಸ್ ಅಂತ ಹೇಳ್ತೀವಿ. OH ಗ್ರೂಪು ಡೈರೆಕ್ಟಾಗಿ ಡೈರೆಕ್ಟಾಗಿ ಬೆನ್ಝಿನ್ಗೆ ಅಟ್ಯಾಚ್ ಆಗಿದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ? ಫಿನಾಲ್ಸ್ ಅಂತ ಕರಿತೀವಿ. So again, how we have classified the alcohols in a similar manner based on the number of hydroxyl group. These phenols are also classified as monohydric phenols, dihydric phenols, trihydric phenols. Monohydric phenol ಅಂದರೆ ಒಂದೇ ಒಂದು OH ಗ್ರೂಪ್ ಇರೋವಂಥದ್ದು ವಿಚ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಎ ಬೆನ್ಝೀನ್ ನ್ಯೂಕ್ಲಿಯರ್. ಹೈಡ್ರಿಕ್ ಅಂದರೆ 2 OH ಗ್ರೂಪ್ ಇರೋದು. ಟ್ರೈಹೈಡ್ರಿಕ್ ಅಂತಂದರೆ 3 OH ಗ್ರೂಪ್ ಇರೋವಂಥದ್ದು. ಇಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಮಾನೋಹೈಡ್ರಿಕ್, ಡೈಹೈಡ್ರಿಕ್, ಟ್ರೈಹೈಡ್ರಿಕ್ ಫಿನಾಲ್ಸ್ ಅಂತ ಹೇಳ್ತೀವಿ. ಕೇಳ್ತಾರೆ 2 ಮಾರ್ಕ್ಸ್ ಕ್ವಶನು, ವಾಟ್ ಆರ್ ಮಾನೋಹೈಡ್ರಿಕ್ ಫಿನಾಲ್ಸ್, ಗಿವನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಅಥವಾ ವಾಟ್ ಆರ್ ಡೈಹೈಡ್ರಿಕ್ ಆಲ್ಕೋಹಾಲ್ಸ್, ಗಿವನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್ ಆರ್ ದಿ ಆಲ್ಕೋಹಾಲ್ಸ್ ವಿಚ್ ಗೋಯಿಂಗ್ ಟು monohydric phenols are the phenols which going to contain only one OH group which is directly attached to a benzene ring. ಅಂಥದಕ್ಕೆ ನಾವೇನಂತ ಕರಿತೀವಿ? ಮಾನೋಹೈಡ್ರಿಕ್ ಫಿನಾಲ್ಸ್ ಅಂತೀವಿ. ತುಂಬ ಸಿಂಪ್ಲೆಸ್ಟ್ ಆಗಿರೋವಂಥದ್ದು ಯಾವುದು ಅಂದರೆ ಹೈಡ್ರಾಕ್ಸಿ ಬೆನ್ಝೀನ್ ಅಂತ ಹೇಳ್ತೀವಿ, ಅಥವಾ ಅದನ್ನು ಫಿನಾಲ್ ಅಂತಲೂ ಕರೀತಾರೆ, ಅಥವಾ ಕಾರ್ಬೋನಿಕ್ ಆ್ಯಸಿಡ್ ಅಂತ
ಅಂತಲೂ ಅದನ್ನು ಕರೀತಾರೆ. ಫಾರ್ ಎಕ್ಸಾಂಪಲ್ ತೊಗೊಳ್ತಾರೆ, ಫಿನಾಲ್ ಇದೆ, ಡೈರೆಕ್ಟ್ಲಿ OH ಗ್ರೂಪ್ ಆಗಿದೆ. ಆ ಫಿನಾಲ್ಗೆ CH ಗ್ರೂಪ್ ಅಟ್ಯಾಚ್ ಆದರೆ ಕ್ರಿಸಾಲ್ ಅಂತ ಕರಿತೀವಿ. ಅದು ಆರ್ಥೋ ಪೊಸಿಷನ್ಗೆ ಆಗ್ಬೋದು, ಮೆಟಾ ಪೊಸಿಷನ್ಗೆ ಆಗ್ಬೋದು, ಪ್ಯಾರಾ ಪೊಸಿಷನ್ ಆಗ್ಬೋದು. ಸೊ ಈ ರೀತಿ ಇದಕ್ಕೆ ನಾವೇನಂತ ಕರಿತೀವಿ, ಇದು ನಿಮ್ಗೇನಾಗ್ತಿದೆ, OH ಗ್ರೂಪ್ ಡೈರೆಕ್ಟಾಗಿ ಬೆಂಜಿನ್ಗೆ ಅಟ್ಯಾಚ್ ಆಗಿದೆ. ಆದರೆ ಎಷ್ಟು OH ಗ್ರೂಪ್ ಇದೆ? ಒಂದೇ ಒಂದು OH ಗ್ರೂಪ್ ಇದೆ. ಅದಕ್ಕೋಸ್ಕರ ಇದನ್ನು ನಾವೇನಂತ ಕರಿತೀವಿ, ಮಾನೋಹೈಡ್ರಿಕ್ ಫಿನಾಲ್ಸ್ ಅಂತ ಕರಿತೀವಿ. ಅದೇ ಥರ ಡ್ರೈ ಹೈಡ್ರಿಕ್ ಫಿನಾಲ್ಸ್ ಅಂದರೆ 2 OH ಗ್ರೂಪ್ ಅಟ್ಯಾಚ್ ಆಗಿರುತ್ತೆ, ವಿಚ್ ಇಸ್ ಬೋತ್ ಆಫ್ ದೆಮ್ ಆರ್ ಡೈರೆಕ್ಟ್ಲಿ ಲಿಂಕ್ ಟು ದಿ ಬೆಂಜಿನ್ ನ್ಯೂಕ್ಲಿಯಸ್. ದಟ್ ಇಸ್ ಅ ಕಂಡೀಷನ್. ಎರಡೂ ಗ್ರೂಪ್ ಏನಾಗಿರಬೇಕು, ಡೈರೆಕ್ಟಾಗಿ ಅಟ್ಯಾಚ್ ಆಗಿರಬೇಕು. ಸೊ ಎಕ್ಸಾಂಪಲ್ ತೊಗೊಳ್ತಾರೆ, ಕೆಟಚಾಲ್ ತೊಗೊಳ್ತೀವಿ. 2 OH ಗ್ರೂಪ್ ಇಫ್ ದೇ ಆರ್ ಪ್ರೆಸೆಂಟ್ ಇನ್ ದಿ ಆರ್ಥೋ ಪೊಸಿಷನ್, ಕೆಟಚಾಲ್ ಅಂತ ಹೇಳ್ತೀವಿ. ಇಫ್ ದೇ ಆರ್ ಅಟ್ಯಾಚ್ಡ್ ಇನ್ ದಿ ಮೆಟಾ ಪೊಸಿಷನ್, ಫಿನಾಲ್ ಅಂತ ಕರಿತೀವಿ. ಇಟ್ ಇಸ್ ಅಟ್ಯಾಚ್ಡ್ ಇನ್ ದಿ ಪ್ಯಾರಾ ಪೊಸಿಷನ್, ರೆಸಾರ್ಸಿನಾಲ್ ಅಂತ ನಾವು ಹೇಳ್ತೀವಿ. ಇದು ಎಕ್ಸಾಂಪಲು. ಡೈಹೈಡ್ರಿಕ್ ಆಲ್ಕೋಹಾಲ್ಸ್ 2 OH ಗ್ರೂಪ್ ಇದೆ, ವಿಚ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಎ ಬೆಂಜಿನ್ ನ್ಯೂಕ್ಲಿಯಸ್. ಅದೇ ಥರ ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್, ಆಸ್ ಅ ನೇಮ್ ಇಂಡಿಕೇಟ್ಸ್ 3 OH ಗ್ರೂಪ್ ವಿಚ್ ಇಸ್ ಅಟ್ಯಾಚ್ ಡೈರೆಕ್ಟ್ಲಿ ಟು ದಿ ಬೆಂಜಿನ್ ರಿಂಗ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಡೈಹೈಡ್ರಿಕ್ ಫಿನಾಲ್ಸ್ ಅಂತ ಕರಿತೀವಿ. ಡೈಹೈಡ್ರಾಕ್ಸಿ ಬೆನ್ಝೀನ್ಸ್ ಅಂತಲೂ ಕರೀತಾರೆ. ಇಲ್ಲಿ ತಗೊಳ್ಳೋದಾದರೆ ಪೈರೋಗೊಲಾಲ್ ಇದೆ. ಸೊ 1ನೇ ಪೊಸಿಷನ್, 2ನೇ ಪೊಸಿಷನ್, 3ನೇ ಪೊಸಿಷನ್ ಇಲ್ಲ, 1 2 3 ಟ್ರೈಹೈಡ್ರಾಕ್ಸಿ ಬೆನ್ಝೀನ್ ಅಂತ ಕರಿತೀವಿ. ಅದಕ್ಕೆ ಪೈರೋಗೊಲಾಲ್ ಅಂತ ಹೇಳ್ತೀವಿ. ಅದೇ ಥರ ಹೈಡ್ರೋಕ್ವಿನಾಲ್ ಇದೆ, 1 and 4, 1 2 4 ಇದೆ, 1 2 4 ಇದೆ. ಸೊ 1 2 4 ಟ್ರೈಹೈಡ್ರಾಕ್ಸಿ ಬೆನ್ಝೀನ್ ಇದ್ದರೆ ಅವಾಗ ಅದನ್ನೇನಂತ ಕರಿತೀವಿ, ಹೈಡ್ರಾಕ್ಸಿ ಫಿನಾಲ್ ಅಂತ ಕರಿತೀವಿ. ಅದೇ ಥರ 1 3 5 ಇದೆ, ಅದಕ್ಕೆ ಪೈರೋಗ್ಲುಸಿನಾಲ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ 3 OH ಗ್ರೂಪ್ ಇರುತ್ತೆ, ಡೈರೆಕ್ಟಾಗಿ ಅಟ್ಯಾಚ್ ಆಗಿರುತ್ತೆ. ಅಂಥದಕ್ಕೆ ನಾವು ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್ ಅಂತ ಕರಿತೀವಿ. ದ ಫಿನಾಲ್ಸ್ ಆರ್ ಕ್ಲಾಸಿಫೈಡ್ ಇಂಟು ಮಾನೋಹೈಡ್ರಿಕ್, ಡೈಹೈಡ್ರಿಕ್, ಟ್ರೈಹೈಡ್ರಿಕ್ ಬೇಸ್ಡ್ ಆನ್ ನಂಬರ್ ಆಫ್ OH ಗ್ರೂಪ್ ವಿಚ್ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ದಿ ಬೆಂಜಿನ್ ನ್ಯೂಕ್ಲಿಯಸ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ, ನಾಮಕ್ಲೇಚರ್ಗೆ ಬಂದರೆ, ಸೊ ಯೂಶ್ವಲಿ ನಾವು ಅರೋಮ್ಯಾಟಿಕ್ ಕಾಂಪೌಂಡ್ಸ್ಗೆ ಏನು ಕರಿತೀವಿ, ಬೆಂಜಿನ್ ನ್ಯೂಕ್ಲಿಯಸ್ಸು ಇರುವಂಥದ್ದು, ಅದರದ್ದು ಡೆರಿವೇಟಿವ್ಸ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಅರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ, ಅಥವಾ ಅರೀನ್ಸ್ ಅಂತ ಕರಿತೀವಿ. ಆ ಅರೀನ್ಸ್ಗೆ ನಾವು ಐಯುಪ್ಯಾಕ್ ನಾಮಕ್ಲೇಚರ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಲ್ಲ. ಸುಮಾರು ಕಡೆಗೆ ನಾವು ಕಾಮನ್ ನೇಮನ್ನೇ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ಆ್ಯಕ್ಚುಲಿ ಸಿಂಪ್ಲೆಸ್ಟ್ ಇರೋದಕ್ಕೆ ಫಿನಾಲ್ ಅಂತ ಕರಿತೀವಿ. ಅದಕ್ಕೆ ಹೆಂಗೆ ಅಟ್ಯಾಚ್ ಆಗಿದೆ, ಬೇಸಿಕ್ ರೂಲ್ಸ್ ಅದಕ್ಕೆ ಅಟ್ಯಾಚ್ ಆಗಿದೆ ಅಂದರೆ, ಫಿನಾಲ್ ಗ್ರೂಪ್ನ ನೀವು ಫಸ್ಟ್ ಮೆಂಬರ್ ಅಂತಂದರೆ ಲೋಕೆಂಟ್ ನಂಬರ್ ಪೊಸಿಷನ್ 1 ಅಂತ ಕೊಡ್ತೀರಿ. ಅದು ಸಬ್ಸ್ಟಿಟ್ಯೂಯೆಂಟ್ಗೆ ಐದರ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ವಿಚ್ ಗೋಯಿಂಗ್ ಟು ಗೆಟ್ ದಿ ಲೀಸ್ಟ್ ನಂಬರ್, ಅದನ್ನು ತೊಗೊಂಡು ನೀವು ನೇಮ್ನ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಇಲ್ಲಿರುವಂಥದ್ದು OH ಗ್ರೂಪ್ ಮತ್ತು BR, ದೇ ಆರ್ ಪ್ಯಾರಾ ಟು ಈಚ್ ಅದ. ಆರ್ಥೋ ಪ್ಯಾರಾ ಮೆಟಾ ಅನ್ನೋಂಥದ್ದು ಕಾಮನ್ ನೇಮ್ ಆಗುತ್ತೆ. ಐಯುಪ್ಯಾಕ್ ನಾಮಕ್ಲೇಚರ್ ಅಂದರೆ 1 2 3 4 ಆ ಥರ ಹೇಳಬೇಕಾಗತ್ತೆ. ಸೊ ಫಸ್ಟು OH ಗ್ರೂಪ್ಗೆ ನಾನು ಪೊಸಿಷನ್ 1 ಕೊಟ್ಟೆ ಅಂತಂದರೆ, ಇದು ತೊಗೊಂಡ್ರೆ ಐದರ್ ಕ್ಲಾಕ್ ವೈಸ್ ತೊಗೊಳ್ಳಿ, ಆ್ಯಂಟಿ ಕ್ಲಾಕ್ ವೈಸ್ ತೊಗೊಳ್ಳಿ. ಅವಾಗ ಏನಾಗುತ್ತೆ, 4ನೇ ಪೊಸಿಷನ್ಗೆ ಬ್ರೋಮೋ ಇದೆ, ಹಾಗಾಗಿ ಇದನ್ನು 4 ಬ್ರೋಮೋ ಫಿನಾಲ್ ಅಂತ ಕರಿತೀವಿ. ಅದೇ 2ನೇ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಇದು NO2 ಗ್ರೂಪ್ ಇದೆ. ನಾನು ಐದರ್ ಈ ಕ್ಲಾಕ್ ವೈಸ್ ಬರ್ಬೋದು, ಇಲ್ಲಾಂದರೆ ಆ್ಯಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಬರ್ತಾರೆ, ಲೀಸ್ಟ್ ನಂಬರ್ ಬರುತ್ತೆ. ಹಾಗಾಗಿ ಸೆಕೆಂಡ್ ಪೊಸಿಷನಲ್ಲಿ ಏನಿದೆ, ನೈಟ್ರೋ ಇದೆ. ಹಾಗಾಗಿ ಇದನ್ನು ಏನಂತ ಕರಿತೀವಿ, ನೈಟ್ರೋ ಫಿನಾಲ್ ಅಂತ ಕರಿತೀವಿ. ಅದೇ ಥರ CH ಗ್ರೂಪ್ ಇದ್ದರೆ 2 ಮಿಥೈಲ್ ಫಿನಾಲ್, ಆ್ಯಕ್ಚುಲಿ ಇದನ್ನು ಕ್ರೆಸಾಲ್ ಅನ್ನೋವಂಥದ್ದೇನು ಕಾಮನ್ ನೇಮು. ಐಯುಪ್ಯಾಕ್ ನಾಮಕ್ಲೇಚರ್ ಬೇಕು ಅಂದರೆ 2 ಮಿಥೈಲ್ ಫಿನಾಲ್, 3 ಮಿಥೈಲ್ ಫಿನಾಲ್, 4 ಮಿಥೈಲ್ ಫಿನಾಲ್ ಅಂತ ಹೇಳ್ತಾರೆ. ಸೊ ಫಿನಾಲ್ ಇದೆ, ಅದಕ್ಕೆ ಎಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ, ಯಾವ ಕಾರ್ಬನ್ ಗಾಟನ್ ಅಟ್ಯಾಚ್ ಆಗಿದೆ, ಯು ಆರ್ ಗೋಯಿಂಗ್ ಟು ಕನ್ಸಿಡರ್ OH ಗ್ರೂಪ್ ಆಫ್ ದಿ ಫಿನಾಲ್ as the number position 1. ಅಕಾರ್ಡಿಂಗ್ಲಿ ಐದರ್ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್, ಯು ಆರ್ ಗೋಯಿಂಗ್ ಟು ಕೌಂಟ್ ದಿ ನಂಬರ್ ಆ್ಯಂಡ್ ವಿಚ್ ಇಸ್ ದ ಲೀಸ್ಟ್, ಅದನ್ನು ನೀವು ಕನ್ಸಿಡರ್ ಮಾಡಿಕೊಂಡು ನೇಮ್ ಮಾಡ್ತೀರಾ. ಮಲ್ಟಿಪಲ್ ಹೈಡ್ರಾಕ್ಸಿ ಗ್ರೂಪ್ಸ್ ಇತ್ತು ಅಂತ ತಿಳ್ಕೊಳ್ಳೋದು, ಡೈಹೈಡ್ರಿಕ್ ಅಥವಾ ಟ್ರೈಹೈಡ್ರಿಕ್ ಇತ್ತು ಅಂತಂದರೆ, ಅವಾಗ ನೀವು ಹೆಂಗೆ ಮಾಡಬೇಕು ಅಂತಂದರೆ, ಬೆನ್ಝೀನ್ ರಿಂಗಿಗೆ 2 OH ಗ್ರೂಪ್ ಇದೆ, 2 ಬೇರೆ ಬೇರೆ ಗ್ರೂಪ್ ಆಯಿತು ಅಂದರೆ ನಾನು ಆರ್ಡರ್ ಆಫ್ ಪ್ರಿಫರೆನ್ಷಿಯಲ್ ಆರ್ಡರ್ ನೋಡಿಕೊಂಡು ಹೇಳ್ತೀನಿ. ಸೊ 2 ಏನಾಗ್ತಿದೆ, OH ಗ್ರೂಪು ಸೇಮ್ ಇದೆ. ಹಾಗಾಗಿ ಏನು ಮಾಡ್ತೀನಿ, 2ಕ್ಕೂ ನಾನು ಇಂಪಾರ್ಟೆನ್ಸ್ ಕೊಡಬೇಕು. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದೆಮ್ ಆಸ್ ಎ ಡೆರಿವೇಟಿವ್ಸ್ ಆಫ್ ಬೆನ್ಝೀನ್ ಅಂತ ಹೇಳ್ತೀನಿ. ಸೊ ಬೆನ್ಝೀನ್ 1 2 ಡೈ ಆಲ್ ಅಂತ ಹೇಳ್ತೀನಿ. ಅದೇ ಥರ ಬೆನ್ಝೀನ್ 1 3 ಡೈ ಆಲ್. OL ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಆಲ್ಕೋಹಾಲ್ ಗ್ರೂಪ್ ಇದೆ, ಅದಕ್ಕೋಸ್ಕರ ಬೆನ್ಝೀನ್ 1 4 ಡಯಾಲ್ ಅಂತ ನಾವು ಹೇಳ್ತೀವಿ. ಹೇಗೆ ಕೆಟಚಾಲ್, ರೆಸಾರ್ಸಿನಾಲ್ ಅಂತ ಹೇಳಿದ್ರಲ್ಲ, ಅದನ್ನು ಅವ್ರು ಏನು ಹೇಳ್ತಾರೆ, ಬೆನ್ಝೀನ್ 1 2, ಬೆನ್ಝೀನ್ 1 3, ಬೆನ್ಝೀನ್ 1 4 ಅಂತ ನೇಮ್ ಮಾಡ್ತಾರೆ. ಸಬ್ಸ್ಟಿಟ್ಯೂಟೆಡ್ ಫಿನಾಲ್ಸ್ ಇತ್ತು ಅಂದರೆ ಯಾವ ಪೊಸಿಷನ್ಗಿದೆ ಅದನ್ನು ನೋಡಿಕೊಂಡು ಅವ್ರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇದನ್ನು ನೀವು ತೊಗೊಂಡ್ರಿ ಅಂತ ತಿಳ್ಕೊಂಡ್ರೆ, OH ಗ್ರೂಪ್ಗೆ ನಾನು ಫಸ್ಟ್ ಪ್ರಿಫರೆನ್ಸ್ನ ಕೊಡಬೇಕು. ಇದಕ್ಕೆ ಕ್ಲಾಕ್ ವೈಸ್ ತೊಗೊಂಡ್ರೆ 2
4 6 ಏನಾಗ್ತಿದೆ ಕ್ಲೋರೋ ಇದೆ. ಎಷ್ಟು ಸಲ ರಿಪೀಟ್ ಆಗಿದೆ? 3 ಸಲ ರಿಪೀಟ್ ಆಗಿದೆ. ಹಾಗಾಗಿ ದಿಸ್ ವಿಲ್ ಬಿಕಮ್ 2,4,6 ಟ್ರೈಕ್ಲೋರೋಫಿನಾಲ್ ಆಗುತ್ತೆ. ಅದೇ ಥರ ಅಲ್ಲಿ ಬ್ರೋಮೋ ಇದೆ, 2,4,6 ಟ್ರೈಬ್ರೋಮೋಫಿನಾಲ್ ಅಂತ ಹೇಳ್ತೀವಿ. ಇಲ್ಲೇನಾಗಿದೆ? OH ಗ್ರೂಪ್ ಇದೆ, CH ಗ್ರೂಪ್ ಇದೆ, Cl ಗ್ರೂಪ್ ಇದೆ. ಸೊ ನಾನು ಇದಕ್ಕೆ ಫಸ್ಟ್ ಕೊಡಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ, 5ನೇ ಪೊಸಿಷನ್ ಐದರ್ ಕ್ಲಾಕ್ ವೈಸ್ ಬರ್ಬೋದು, ಆ್ಯಂಟಿ ಕ್ಲಾಕ್ ವೈಸ್ ಬರ್ಬೋದು. ಹಿಂಗೆ ಬಂದರೆ ಏನಾಯಿತು? 2 ಮತ್ತು 5 ಆಯಿತು. 2 5 ಅಂದರೆ 7 ಆಗುತ್ತೆ. ಈ ಥರ ತೊಗೊಂಡ್ರೆ ಏನಾಗುತ್ತೆ? 2 3 4 5 6 ಇಲ್ಲಿಗೆ 3 ಮತ್ತು 6 ಆಗುತ್ತೆ. 6 3 9 ಆಗುತ್ತೆ. ಹಾಗಾಗಿ ಈ ಕಡೆಗೆ ಜಾಸ್ತಿ ನಂಬರ್ ಬರುತ್ತೆ, ಈ ಕಡೆಗೆ ಕಡಿಮೆ ನಂಬರ್ ಬರುತ್ತೆ. ಹಾಗಾಗಿ ನಾನು ಏನು ಮಾಡಬೇಕು? ಈ ಥರ ನಂಬರ್ ಮಾಡಬೇಕು. ಪೊಸಿಷನ್ಗೆ ಏನಾಗ್ತಿದೆ? 5th ಪೊಸಿಷನಲ್ಲಿ ಏನಿದೆ? ಕ್ಲೋರೋ ಗ್ರೂಪ್ ಇದೆ. 2nd ಪೊಸಿಷನ್ ಏನಿದೆ? ಮೀಥೈಲ್ ಇದೆ. ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರೀಬೇಕು. ಹಾಗಾಗಿ ಫಸ್ಟ್ 5 ಕ್ಲೋರೋ ಬರಿತಾ ಇದ್ದೀನಿ, ಆಮೇಲೆ 2 ಮೀಥೈಲ್ ಫಿನಾಲ್ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಅದೇ ಥರ ಈ ಥರ ಬರುತ್ವಿ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಫಿನಾಲ್, ಇದಕ್ಕೇನಾಗಿದೆ? ಇದು ಗ್ರೂಪ್ ಅಟ್ಯಾಚ್ ಆಗಿದೆ. ಅಗೇನ್ ಇಲ್ಲಿ ಏನಾಗ್ತಿದೆ ಅಂತಂದರೆ 2 ಫಂಕ್ಷನಲ್ ಗ್ರೂಪ್ ಇದೆ, ಒಂದು ಆಸಿಡ್ ಗ್ರೂಪ್ ಇದೆ, ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಇದೆ. ಇವೆರಡಕ್ಕೆ ಆರ್ಡರ್ ಆಫ್ ಪ್ರಿಫರೆನ್ಷಿಯಲ್ ತೊಗೊಂಡಾಗ ಆಸಿಡ್ ಗ್ರೂಪ್ಗೆ ನಾವು ಹೈಯರ್ ಪ್ರಿಫರೆನ್ಸ್ನ ಕೊಡಬೇಕು. ಪ್ರಿಫರೆನ್ಷಿಯಲ್ ಆರ್ಡ್ರಲ್ಲಿ ಫಸ್ಟ್ ಬರುತ್ತದು. ಹಾಗಾಗಿ ಇದನ್ನು ನಾನು ಡೆರಿವೇಟಿವ್ ಅಂತ ಇದನ್ನು ಸಬ್ಸ್ಟಿಟ್ಯೂಯೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. OH ಗ್ರೂಪ್ ಎಲ್ಲ ಅಟ್ಯಾಚ್ ಆಗಿದೆ? 4th ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಸೊ 4 ಹೈಡ್ರಾಕ್ಸಿ ಬೆಂಜೋಯಿಕ್ ಆಸಿಡ್ ಅಂತ ಹೇಳ್ತೀನಿ. ಇದನ್ನು ಐ ಆಮ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ದ ಡೆರಿವೇಟಿವ್ ಆಫ್ ಫಿನಾಲ್. ಇಲ್ಲೆಲ್ಲ ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ CH ಗ್ರೂಪ್ ಇರ್ಬೋದು, CO ಗ್ರೂಪ್, Cl ಗ್ರೂಪ್ ಇರ್ಬೋದು, ಇದೆಲ್ಲನೂ ನಿಮ್ಗೆ ಏನಾಗ್ತಿದೆ? ಸಬ್ಸ್ಟಿಟ್ಯೂಯೆಂಟೇ ಆಗ್ತಾ ಇದೆ. ಆದರೆ ಇಲ್ಲಿ ತೊಗೊಂಡ್ರೆ ಇದು ಫಂಕ್ಷನಲ್ ಗ್ರೂಪ್ ಇದೆ, ಇದು ಫಂಕ್ಷನಲ್ ಗ್ರೂಪ್ ಇದೆ. 2 ಫಂಕ್ಷನಲ್ ಗ್ರೂಪ್ ಇತ್ತು, ಬೈ ಫಂಕ್ಷನಲ್ ಇತ್ತು ಅಂತಂದರೆ ಆರ್ಡರ್ ಆಫ್ ಪ್ರಿಫರೆನ್ಷಿಯಲ್ ಆರ್ಡರ್ ತೊಗೋಬೇಕು. ಒನ್ ವಿಲ್ ಬಿಕಮ್ ದಿ ಫಂಕ್ಷನಲ್ ಗ್ರೂಪ್, ಪ್ರೈಮರಿ ಫಂಕ್ಷನಲ್ ಗ್ರೂಪ್, ಅದರ್ ಒನ್ ವಿಲ್ ಬಿಕಮ್ ದಿ ಸಬ್ಸ್ಟಿಟ್ಯೂಯೆಂಟ್ ಅಂತ ಆಗುತ್ತೆ. ಸೊ ಸಬ್ಸ್ಟಿಟ್ಯೂಯೆಂಟ್ OH ಗ್ರೂಪ್ ಸಬ್ಸ್ಟಿಟ್ಯೂಯೆಂಟು, ಆಸಿಡ್ ಗ್ರೂಪು ಫಂಕ್ಷನಲ್ ಗ್ರೂಪ್ ಆಗುತ್ತೆ. OH ಗ್ರೂಪು COOH ಗ್ರೂಪ್ ದೇ ಆರ್ ಪ್ಯಾರಾ ಟು ಈಚ್ ಅದ, ನಂಬರ್ 4 ಆಗುತ್ತೆ. ಹಾಗಾಗಿ 4 ಹೈಡ್ರಾಕ್ಸಿ ಬೆಂಜೋಯಿಕ್ ಆಸಿಡ್ ಅಂತ ಹೇಳ್ತೀವಿ. ಅದೇ ಥರ ಈಗ ನೈಟ್ರೋ ಗ್ರೂಪ್ ಇತ್ತು ಅಂತ ಇಟ್ಕೊಳ್ಳೋಣ. ಆರ್ಥೋ ಪೊಸಿಷನ್ ಇದೆ 2 ನೈಟ್ರೋಫಿನಾಲ್ ಅಂತ ಹೇಳ್ತೀವಿ. ಮೆಟಾ ಪೊಸಿಷನ್ ಇದೆ 3 ನೈಟ್ರೋಫಿನಾಲ್ ಅಂತ ಹೇಳ್ತೀವಿ. ಪ್ಯಾರಾ ಪೊಸಿಷನ್ ಇದ್ದರೆ 4 ನೈಟ್ರೋಫಿನಾಲ್ ಅಂತ ಹೇಳ್ತೀವಿ. ಅದೇ ಥರ 2 ಇತ್ತು ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ NO2 ಗ್ರೂಪ್ಗೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ನಾಟ್ ಎ ಸಬ್ಸ್ಟಿಟ್ಯೂಟ್, ಇಟ್ಸ್ ನಾಟ್ ಎ ಫಂಕ್ಷನಲ್ ಗ್ರೂಪ್. ಹಾಗಾಗಿ ಕ್ಲಾಕ್ ವೈಸ್ ಹೇಳಬೇಕು 2,4 ಡೈನೈಟ್ರೋಫಿನಾಲ್ ಅಂತ ಹೇಳ್ತೀನಿ. ಇದು 3 ಇದೆ, 2,4,6 ಟ್ರೈನೈಟ್ರೋಫಿನಾಲ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಈ ರೀತಿಯಾಗಿ ಅದನ್ನು ನಾನು ಏನು ಮಾಡ್ತಾ ಹೋಗ್ತೀನಿ? ನೇಮ್ ಮಾಡ್ತೀನಿ. ಕ್ಲಾಸಿಫಿಕೇಷನ್ ಯಾವ ಥರ ಮಾಡ್ತೀವಿ? ಡೈರೆಕ್ಟಾಗಿ ಬೆಂಜಿನ್ ನ್ಯೂಕ್ಲಿಯಸ್ಗೆ ಅಟ್ಯಾಚ್ ಆಗಿದ್ದರೆ ಅದನ್ನು ಮೊನೋಹೈಡ್ರಿಕ್ ಅಂತ ಕರಿತೀವಿ. ಆ ಥರದ್ದು 2 OH ಗ್ರೂಪ್ ಇದ್ದರೆ ಡೈಹೈಡ್ರಿಕ್ ಅಂತ ಹೇಳ್ತೀವಿ. 3 OH ಗ್ರೂಪ್ ಇದ್ದರೆ ಅದನ್ನು ಟ್ರೈಹೈಡ್ರಿಕ್ ಅಂತ ಹೇಳ್ತೀವಿ. ನಾಮನ್ಕ್ಲೇಚರ್ನ ಕನ್ಸಿಡರ್ ಮಾಡ್ಬೇಕಾದ್ರೆ ಡೆರಿವೇಟಿವ್ಸ್ ಆಫ್ ಫಿನಾಲ್ನ ಡೈರೆಕ್ಟಾಗಿ OH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಹೇಳ್ತೀವಿ. ಡೈಹೈಡ್ರಿಕ್ ಆಲ್ಕೋಹಾಲ್ಸ್ನ ಏನು ಮಾಡ್ತೀವಿ? ಡಯಾಲ್ ಅಂತ ನಾವು, ಬೆಂಜಿನ್ ಡಯಾಲ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡು ನೇಮ್ ಮಾಡ್ತೀವಿ. ಇದು ನೆನ್ಪಿಟ್ಕೊಂಡು ನೀವು ಎಕ್ಸಾಮಲ್ಲಿ ರೀಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಎಕ್ಸಾಮಲ್ಲಿ ಕೇಳೋದಾದರೆ ವಾಟ್ ಆರ್ ಡೈಹೈಡ್ರಿಕ್ ಆಲ್ಕೋಹಾಲ್ಸ್, ವಾಟ್ ಆರ್ ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್, ಗಿವನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಯೂಶಲಿ ನಾಮಾಂಕ್ಲೇಚರ್ ಮೇಲೆ ಯಾವುದೇ ರೀತಿಯಾದಂಥ ಕ್ವಶನ್ಸ್ ಇರಲ್ಲ. ಇದ್ದರೆ ವಾಟ್ ಆರ್ ಡೈಹೈಡ್ರಿಕ್ ಆಲ್ಕೋಹಾಲ್ಸ್, ವಾಟ್ ಆರ್ ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್, ಎಕ್ಸ್ಪ್ಲೇನ್ ದೆಮ್ ವಿತ್ ಅ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಲಕ್.